ನಮಸ್ತೆ ಎಲ್ಲರಿಗೂ. ಇವತ್ತು ನೋಡಿ ನಾನು ಗರಿಗರಿಯಾದ ಮನೆಯಲ್ಲೇ ಚಕ್ಲಿ ಹೇಗೆ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ. ಸರಳವಾಗಿ ಸುಲಭವಾಗಿ. ಮೊದಲಿಗೆ ಅರ್ಧ ಕಪ್ ಪುಟಾಣಿ ತೆಗೆದುಕೊಳ್ಳಿ. ಅದೇ ಬೌಲಲ್ಲೇ 2 ಬೌಲ್ ಅಕ್ಕಿ ಹಿಟ್ಟನ್ನು ಜಲ್ಸ್ಕೊಬೇಕಾಗುತ್ತೆ. ಮತ್ತು ಪುಟಾಣಿಯನ್ನು ಪುಡಿ ಮಾಡಿಕೊಂಡು ಜಲ್ಸ್ಕೊಂಡು ಬರಬೇಕಾಗುತ್ತೆ. ಮಿಕ್ಸಿ ಮಾಡಿಕೊಂಡು ಈ ಪುಟಾಣಿ ಅರ್ಧ ಬೌಲ್ ಇದೆ ಅಲ್ವ, ಅದನ್ನ ಮಿಕ್ಸಿ ಮಾಡಿಕೊಂಡು ಪುಡಿ ಮಾಡ್ಕೊಂಡು ಜಲ್ಸ್ಕೊಂಡು ಬರೋಣ ಬನ್ನಿ. ಇವಾಗ ನೋಡಿ ಅಕ್ಕಿ ಹಿಟ್ಟು ಮತ್ತು ಪುಟಾಣಿ ಪುಡಿಯನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಹೀಗೆ ಸ್ವಲ್ಪ ಅದೆರಡು ಸಮ ಪ್ರಮಾಣವಾಗಿ ಮಿಕ್ಸ್ ಮಾಡ್ಕೋಬೇಕು. ಅಂದರೆ ನಾನು ಹೇಳಿದ ಅಳತೆಯಲ್ಲೇ ಮಾಡಿಕೊಂಡ್ರೆ ಚಕ್ಲಿ ತುಂಬ ಚೆನ್ನಾಗಿ ಬರುತ್ತೆ. ಏನು ಅಂತ ಹೇಳ್ತೀನಿ ಇನ್ನೊಮ್ಮೆ ನೋಡಿ. ಈ ಬೌಲಲ್ಲಿ ಅರ್ಧ ಬೌಲಷ್ಟು ಪುಟಾಣಿ ತಗೊಳ್ಳಿ, ಪುಡಿ ಮಾಡ್ಕೊಳ್ಳಿ, ಅದನ್ನು ಜಲ್ಸಿಟ್ಕೊಳ್ಳಿ. 2 ಬೌಲಷ್ಟು ಅಕ್ಕಿ ಹಿಟ್ಟು ತಗೊಳ್ಳಿ. ಓಕೆನಾ? ಬನ್ನಿ ಇವಾಗ ಇದೇ ಬೌಲಲ್ಲೇ ನೀರು ತಗೊಳ್ಬೇಕು. 2 ಬೌಲ್. ಸ್ಟವ್ ಆನ್ ಮಾಡಿ ನೋಡಿ, ಕರೆಕ್ಟ್ 1 ಬೌಲು ಮತ್ತು ಇನ್ನೊಂದು ಬೌಲು, 2 ಬೌಲ್ ತಗೊಬೇಕಾಗುತ್ತೆ. ನೋಡಿ ಕರೆಕ್ಟ್ 2 ಬೌಲ್ ಇದೆ. ಇವಾಗ ಸ್ಟವ್ ಆನ್ ಮಾಡ್ಕೊಳ್ಳೋಣ. ನೋಡಿ ನೀರು ಕುದೀತಾ ಇದೆ. ಈ ಕಡೆ ಆ ನೀರಿಗೆ ಒಂದೊಂದೇ ವಸ್ತುಗಳನ್ನು ಹಾಕೋಣ ಬನ್ನಿ. ಏನು ಅಂತ ಹೇಳ್ತೀನಿ. ಕುದಿಯುತ್ತಿರುವ ನೀರಿಗೆ 2 ಸ್ಪೂನ್ ಎಣ್ಣೆ, ರುಚಿಗೆ ಉಪ್ಪು, ಖಾರದ ಪುಡಿ ಮತ್ತು ಜೀರಿಗೆ ಕೊತ್ತಂಬರಿ ಪುಡಿ ಮತ್ತು ಅಜ್ವಾನ ಕೈಯಲ್ಲಿ ತಿಕ್ಕಿ ಹಾಕಬೇಕು. ಘಮ ಘಮ ಅನ್ನೋ ಚಕ್ಲಿ. ಸ್ವಲ್ಪ ಇಂಗು, ಅರಿಶಿನ ಪುಡಿ ಮತ್ತು ಜೀರಿಗೆ. ಮತ್ತೊಮ್ಮೆ ನೋಡ್ಕೊಳ್ಳಿ. ಅರಿಶಿನ ಪುಡಿ, ಖಾರದ ಪುಡಿ, ಉಪ್ಪು, ಜೀರಿಗೆ, ಅಜ್ವಾನ, ಜೀರಿಗೆ ಕೊತ್ತಂಬರಿ ಪುಡಿ, ಅರಿಶಿನ ಪುಡಿ ಆಯಿತಾ, ಇಂಗು ಸ್ವಲ್ಪ ಇದೆಲ್ಲವೂ ನೋಡಿ ಕುದೀತಾ ಇದೆ ಅಲ್ವಾ ನೀರು, ಇದಕ್ಕೆ ಹಾಕ್ಕೊಳ್ಬೇಕಾಗುತ್ತೆ. ಹೀಗೆ ಎಲ್ಲವನ್ನೂ ಹಾಕ್ಕೊಳ್ಳೋದು. ಆಮೇಲೆ ಎಣ್ಣೆ ಕೂಡ ಹಾಕ್ಕೊಳ್ಬೇಕು. 2 ಸ್ಪೂನ್, 2 ಸ್ಪೂನ್ ಎಣ್ಣೆ. ಈ ಥರ ಚೆನ್ನಾಗಿ ಕುದೀತಾ ಇರಲಿ. ಆಮೇಲೆ ಹಿಟ್ಟು ಹಾಕ್ಕೊಳ್ಳೋಣ. ಚೆನ್ನಾಗಿ ಕುದ್ಮೇಲೆ ನೋಡಿ ಕುದಿಯೋ ನೀರಿಗೆ ಹಿಟ್ಟು ಹಾಕ್ಬಿಟ್ಟು ಚೆನ್ನಾಗಿ 5 ನಿಮಿಷ ಮಗಚಬೇಕಾಗುತ್ತೆ. ಸ್ವಲ್ಪನೂ ಅದು ಹಿಟ್ಕೊಳ್ಬಾರ್ದು. ಆ ಥರ ಗ್ಯಾಸ್ ಸಣ್ಣ ಮಾಡಿಕೊಂಡು ಹಿಟ್ಟು ಹಾಕಿ ಮಗಚ್ತಾ ಇರಬೇಕಾಗುತ್ತೆ. ನೋಡಿ ಇವಾಗ ಮಗಚಿದ್ದಾಗಿದೆ. ಒಂದು ಪ್ಲೇಟ್ ಮುಚ್ಚಿಬಿಟ್ಟು, ಒಂದು ಪ್ಲೇಟ್ ಈ ಥರ ಮುಚ್ಚಿಬಿಟ್ಟು 5 ನಿಮಿಷ ಇಡಬೇಕು. ಗ್ಯಾಸ್ ಆಫ್ ಮಾಡಿ 5 ನಿಮಿಷ ಈ ಥರ ಹಿಟ್ಟಿಗೆ ಮುಚ್ಚಿಡಬೇಕಾಗುತ್ತೆ. ನೋಡಿ ಇವಾಗ 5 ನಿಮಿಷ ಆಗಿದೆ. ನೋಡೋಣ ಬನ್ನಿ. ಚೆನ್ನಾಗಿ ಹೊಂದ್ಕೊಂಡಿದೆ ಎಲ್ಲ ಹಿಟ್ಟುಗಳು. ಮತ್ತು ಇದನ್ನು ಚೆನ್ನಾಗಿ ನಾದ್ಕೊಬೇಕು. ಇವಾಗ ನಾದ್ಕೊಳ್ಳೋಣ ಬನ್ನಿ. ಒಂದು ಅಗಲವಾದ ತಟ್ಟೆ, ಬೌಲು, ಈ ಥರ ಬೇಷನ್ ಏನಿರುತ್ತೋ ಅದರಲ್ಲಿ ಹಾಕಿಬಿಟ್ಟು ಈ ಒಂದು ಚಕ್ಲಿ ಹಿಟ್ಟಿನ ವಿಶೇಷತೆ ಏನಪ್ಪ ಅಂದರೆ ಸ್ವಲ್ಪ ಉಗುರು ಬೆಚ್ಚಗಿರ್ತಾನೆ ನಾದ್ಕೊಳ್ಬೇಕು. ತುಂಬ ಬಿಸಿ ಇರ್ತಾ ಇಲ್ಲ, ಉಗುರು ಬೆಚ್ಚಗೆ ನಾದೋದಕ್ಕೆ ಗೊತ್ತಾಗುತ್ತಲ್ವ ನಮಗೆ, ಆ ಥರ ನಾದ್ಕೋಬೇಕು. ಮೊದಲಿಗೆ ಸ್ಪೂನಲ್ಲೇ ಈಗ ನಾದ್ಕೊಳ್ಳೋಣ. ಸ್ವಲ್ಪ ಬಿಸಿ ಆರಲಿ, ಆಮೇಲೆ ಕೈಯಲ್ಲಿ ನಾದ್ಕೊಳ್ಬೇಕು. ಇದಕ್ಕೆ ನೀರು ಏನನ್ನೂ ಉಪಯೋಗಿಸೋ ಹಾಗಿಲ್ಲ. ಕರೆಕ್ಟ್ ಅಳತೆ ನಾವು ನೀರು ಹಾಕಿ ಕುದಿಸ್ಕೊಂಡಿದ್ದೀವಿ, ಬೇಯಿಸ್ಕೊಂಡಿದ್ದೀವಿ ಅಲ್ವಾ, ಅದಕ್ಕೋಸ್ಕರ ಮತ್ತು ಇದಕ್ಕೆ ನೀರು ಏನು ಹಾಕಿಕೊಳ್ಳೋ ಹಾಗಿಲ್ಲ. ಮತ್ತೇನಪ್ಪ ಅಂದರೆ ಸ್ವಲ್ಪ ಹೌದಾ ಅಲ್ಲ ಅನ್ನೋಷ್ಟು ಈ ಥರ ಕೈಗೆ ಹಚ್ಕೊಂಡು ನಾದ್ಕೊಳ್ಬೇಕಾಗತ್ತಷ್ಟೆ. ಮತ್ತು ಯಾವುದೇ ಕಾರಣಕ್ಕೂ ಗಟ್ಟಿಯಾಗುತ್ತೆ ಹಿಟ್ಟು ಅಂತ ಹೇಳಿ ಆ ಹಿಟ್ಟಿಗೆ ನೀರನ್ನು ಹಾಕೋ ಹಾಗಿಲ್ಲ. ಓಕೆನಾ? ನೋಡಿ ಈ ಥರ ಅದು ಹೆಚ್ಚಿಗೆ ಕೈ ಹತ್ಕೋಬಾರ್ದು. ಹಿಟ್ಟು ನಾದುವಾಗ ಈ ಥರ ಚೆನ್ನಾಗಿ ನಾದ್ಕೋಬೇಕು. ನೋಡಿ ಈ ಥರ 5 ನಿಮಿಷ ಚೆನ್ನಾಗಿ ಈ ಒಂದು
ರೊಟ್ಟಿ ಹಿಟ್ಟು ನಾದೋ ಒಂದು ಕೈ ಇರುತ್ತಲ್ವ ಅದರಲ್ಲಿ ಚೆನ್ನಾಗಿ ನಾದ್ಕೋಬೇಕು. ನಮ್ಮ ಚಕ್ಲಿ ಚೆನ್ನಾಗಿ ಬರಬೇಕಲ್ವಾ, ಅದಕ್ಕೋಸ್ಕರ ನೋಡಿ ಈ ಥರ ಬರಬೇಕು. ಈಗ ಚಕ್ಲಿ ಒಳಗೆ ಹಾಕಿ ಚಕ್ಲಿ ಮಾಡ್ಕೊಳ್ಳೋಣ. ಚಕ್ಲಿ ಒಳಗೆ ಗೊತ್ತಿದೆ ಅಲ್ವಾ, ನೋಡಿ ಕರೆಕ್ಟ್ ಅದು ಸರಿಯಾದ ಹದ ಬಂದಿದೆ. ಚಕ್ಲಿ ಮಾಡೋ ಹದ ಇದು. ಹೆಚ್ಚಿಗೆ ಮೆತ್ತಗೂ ಇಲ್ಲ, ಗಟ್ಟಿನೂ ಇಲ್ಲ. ಆ ಥರ ಮೆತ್ತಗಾದರೆ ಕರಗಿ ಹೋಗ್ಬಿಡುತ್ತೆ, ಗಟ್ಟಿ ಆದರೆ ಮುರಿದು ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ನಾನು ಹದವಾಗಿ ಅಂದರೆ ಸ್ವಲ್ಪ ನೀರು ಹಚ್ಕೊಂಡಷ್ಟೇ ನಾದಿ ಅಂತ ಹೇಳಿದ್ದು. ಮತ್ತು ನೀರು ಹಾಕೋ ಹಾಗೆ ಇಲ್ಲ. ಇದಕ್ಕೆ ಚೆನ್ನಾಗಿ ಬಂದಿದೆ. ಇವಾಗ ಚಕ್ಲಿ ಒಳಗೆ ಹಾಕ್ಕೊಳ್ಳೋಣ. ನೋಡಿ ಈ ಥರ ಚಕ್ಲಿ ಬರ್ತಾ ಇದೆ. ಸೂಪರಾಗಿ, ಎಲ್ಲೂ ತುಂಡಾಗದೆ, ಕಟ್ಟಾಗದೆ, ಪುಡಿ ಆಗದೆ ಎಷ್ಟು ಚೆನ್ನಾಗಿ ಬರ್ತಾ ಇದೆ. ಈ ಥರ ತೋರಿಸೋದಕ್ಕೆ ಅಂತ ನಿಮಗೆ ದೂರಕ್ಕೆ ನೋಡ್ತಾ ಇದ್ದೀನಿ. ನೋಡಿ ಸಖತ್ತಾಗಿ ಬಂದಿದೆ ಚಕ್ಲಿ, ಎಲ್ಲೂ ತುಂಡಾಗದೆ ಅಲ್ವಾ. ಬಾಣಲೆ ಇಟ್ಬಿಟ್ಟು ಎಣ್ಣೆ ಹಾಕಿ ನಮ್ಮ ಚಕ್ಲಿಗಳನ್ನೆಲ್ಲ ಕರಿಯೋಣ ಬನ್ನಿ. ನೋಡಿ ಇವಾಗ ಎಣ್ಣೆ ಕಾದಿದೆಯಾ ನೋಡೋಣ ಬನ್ನಿ. ಕಾದಿದೆ ಅಲ್ವಾ. ಇವಾಗ ನಮ್ಮ ಚಕ್ಲಿ ಹಾಕೋಣ. ಹೊಂಬಣ್ಣ ಬರುವವರೆಗೂ ಸ್ವಲ್ಪ ಕರಿಬೇಕಾಗುತ್ತೆ ನಾವು. ನೋಡಿ ನಮ್ಮ ಚಕ್ಲಿ ಹೇಗೆ ಸೂಪರಾಗಿ ಬರ್ತಾ ಇದೆ ಮತ್ತು ಬೇಯುತ್ತಾ ಇದೆ. ಕೆಲವೊಬ್ರು ಚಕ್ಲಿ ಹಾಕಿದ ತಕ್ಷಣ ಎಣ್ಣೆಗೆ ಕರ್ಗೋಗ್ಬಿಡುತ್ತೆ ಆ ಥರ ಎಲ್ಲ ಹೇಳ್ತಾರಲ್ವಾ. ನಾ ಹೇಳಿದ ಥರನೇ ಮಾಡಿಕೊಳ್ಳಿ. ಯಾಕೆ ಅದು ಕರಗುತ್ತೆ, ಓಕೆನಾ. ಈ ಚಕ್ಲಿ ಹೇಗೆ ಬೆಂದಿದೆ ಗೊತ್ತಾಗುತ್ತಪ್ಪ ಅಂದರೆ ಈ ಗುಳ್ಳೆಗಳು ಬರ್ತಾ ಇದ್ದಾವಲ್ವಾ, ಅದೆಲ್ಲ ನಿಲ್ಬೇಕು. ಸೌಂಡ್ ಮಾಡೋದೆಲ್ಲ ನಿಲ್ಬೇಕು. ಆಗ ನಮ್ಮ ಚಕ್ಲಿ ಬೆಂದಿದೆ ಅಂತ ಗೊತ್ತಾಗುತ್ತೆ. ನೋಡಿ ನಿಲ್ತಾ ಇದೆ ಅಲ್ವಾ, ಈಗ ಬೆಂದಿದೆ ಅಂತ ಗೊತ್ತಾಗುತ್ತೆ. ತೆಗೆದುಬಿಡೋಣ ಬನ್ನಿ. ವಾವ್ ಸೂಪರ್. ಮತ್ತೊಂದು ಅಲ್ಲಿ ಕರ್ಕೊಳ್ಳೋಣ ತಡೀರಿ. ಸಂಜೆ ಟೀ ಕುಡಿಯೋಕ್ಕೆ, ಕಾಫಿ ಕುಡಿಯೋಕ್ಕೆ ಬೇಕಲ್ವಾ, ಅದಕ್ಕೆ ಇನ್ನೊಂದು 4 ಹೆಚ್ಚಿಗೆ ಕರ್ಕೊಳ್ಳೋದು. ನೋಡಿ ನಾವಿನ್ನೂ ತಿರುವಿ ಹಾಕಿಲ್ಲ, ಅದರಲ್ಲೇ ಗರ್ಗರಿ ಆಗಿದೆ. ಇವಾಗ ತಿರುವಿ ಹಾಕಿಬಿಟ್ಟು ಮತ್ತೊಂದು ಸ್ವಲ್ಪ ಕೆಂಪು ಬೇಯೋ ತನಕ ಬಿಟ್ಟರೆ, ಬಾಯಲ್ಲಿಟ್ಟರೆ ಕರ್ಗೋ ಥರ ಸೂಪರಾಗಿರೋ ನಮ್ಮ ಚಕ್ಲಿ, ಮನೆ ಚಕ್ಲಿ ರೆಡಿ ಟು ಈಟ್. ನೋಡಿ ಇವಾಗ ಚಕ್ಲಿ ಕರೆದಿದ್ದಾಗಿದೆ. ಮತ್ತು ಈ ಎಣ್ಣೆ ಇದರ ಚಕ್ಲಿಯಲ್ಲಿ ಒಂಚೂರು ಎಣ್ಣೆ ಕೂಡ ಇಲ್ಲ ನೋಡಿ, ಸಖತ್ತಾಗಿ. ನಾನು ಕರಿಯೋದಕ್ಕೆ ಎಷ್ಟು ಹಾಕಿದ್ನೋ ಅಷ್ಟೇ ಇದೆ, ಏನು ಎಣ್ಣೆ ಕೂಡ ಹೀರ್ಕೊಂಡಿಲ್ಲ. ನೋಡಿ ಈ ಸಾಂಪ್ರದಾಯಿಕವಾದ ಒಂದು ಅಜ್ಜಿಯ ನೆನಪು ತರಿಸೋ ಒಂದು ಚಕ್ಲಿ ಆಗಿದೆ. ಇದು ಟೇಸ್ಟ್ ನೋಡಿದರೆ ಹೇಗಿರುತ್ತಪ್ಪ ಅಂದರೆ, ಹಿಂದಿನವರೆಲ್ಲ ಚಕ್ಲಿ ಮಾಡ್ತಿದ್ರಲ್ವಾ, ಅಂದರೆ ಜೀರಿಗೆ, ಕೊತ್ತಂಬರಿ ಆ ಥರ ಸಾಂಬಾರು ಪದಾರ್ಥಗಳನ್ನು ಹಾಕಿ ಗಮ್ಮನಿಸುವ ಒಂಥರ ಬಾಯಲ್ಲಿ ಇಟ್ಟ ತಕ್ಷಣ ಒಂಥರ ಟೇಸ್ಟ್ ಆಗಿರೋ ಚಕ್ಲಿ ಸ್ಮೆಲ್ ಬರುತ್ತಲ್ಲ ಬಾಯಿ ಒಳಗೆ ಹಾಕಿದ ತಕ್ಷಣ, ಆ ಥರ ಚಕ್ಲಿನ ಇದನ್ನು ತಿಂದ ತಕ್ಷಣ ಆಗುತ್ತೆ ನೋಡಿ. ನೀವು ನಾ ಹೇಳಿದ ಥರನೇ ಮಾಡ್ಕೊಳ್ಳಿ ಮತ್ತು ತಿನ್ಕೊಳ್ಳಿ, ಓಕೆನಾ. ನೋಡಿ ಬೇಕಿದ್ರೆ ಒಂದು ಚಕ್ಲಿ 3 ತೋರಿಸ್ತೀನಿ ನೋಡಿ, ಎಷ್ಟು ಗರ್ಮ್ ಅಂತಿದೆ ನೋಡಿ. ಈ ಥರ ಸೂಪರಾಗಿ ಗರ್ಗರಿ ಆಗಿರೋ ಚಕ್ಲಿ. ಮತ್ತು ಈ ಚಕ್ಲಿ ಮುಳ್ಳುಗಳು ನೋಡಿ, ಚಕ್ಲಿಯ ಮುಳ್ಳುಗಳು ಕೂಡ ಏನೂ ಆಗಿಲ್ಲ, ಅಷ್ಟು ನೀಟಾಗಿ ಬಂದಿದೆ ಚಕ್ಲಿ ಶೇಪ್ ಅಲ್ವಾ.
ಚಕ್ಲಿ ಮುಳ್ಳುಗಳು ಕೂಡ ಏನೂ ಆಗದೆ ಚೆನ್ನಾಗಿ ಗರ್ಗರಿಯಾಗಿ ಬಂದಿರೋ ಈ ಚಕ್ಲಿನ ನೋಡ್ಕೊಳ್ಳಿ. ಮತ್ತು ಅಕ್ಕಿಯನ್ನು ತೊಳೆದು ಹುರಿದು ಮತ್ತು ಹಿಟ್ಟು ಮಾಡಿಸಿ ಆ ಥರ ಮಾಡ್ತಾರಲ್ವ, ಅದೇ ಥರ ಘಮ ಬರುತ್ತೆ ನೋಡಿ. ಇದರಲ್ಲಿ ನಾವು ಎಲ್ಲ ಸಾಂಬಾರು ಪದಾರ್ಥಗಳನ್ನು ಹಾಕಿದ್ದೀವಲ್ವ, ಖಾರದ ಪುಡಿ ಇದೆ, ಜೀರಿಗೆ ಕೊತ್ತಂಬರಿ ಇದೆ, ಹಿಂಗಿದೆ, ಉಪ್ಪಿದೆ, ಎಲ್ಲ ಇದೆ. ಆಹಾ ಅಂಥೇಳಿ ಈ ಥರ ಏನಪ್ಪ ಅಂದರೆ ಬಾಯಿಗೆ ಹಾಕಿದ ತಕ್ಷಣವೇ ಏನಪ್ಪ ಗರ್ಗರಂ ಅನ್ನೋ ಥರ ನೋಡಿ, ಈ ಥರ ಸಖತ್ತಾಗಿರೋ ಒಂದು ಟೇಸ್ಟಿಯಾಗಿರೋ ಚಕ್ಲಿ ನಾ ಹೇಳಿದ ಥರನೇ ಮಾಡ್ಕೊಳ್ಳಿ, ತಿಂದ್ಕೊಳ್ಳಿ, ಓಕೆನಾ. ಮತ್ತೇನಪ್ಪ ಅಂದರೆ ಈ ಚಕ್ಲಿ ಮಾಡಲು ತುಂಬ ಸರಳವಾದ ಕಡಿಮೆ ಸಮಯದಲ್ಲಿ ಮಾಡುವ ಒಂದು ಚಕ್ಲಿ ಆಗಿರ್ತದೆ. ಒಂದು 10 ನಿಮಿಷದಲ್ಲೇ ತಯಾರಾಗೋ ಈ ಚಕ್ಲಿನ ಮತ್ತು ಟೇಸ್ಟಿಯಾಗಿರೋ ಚಕ್ಲಿನ ನೀವೆಲ್ಲರೂ ನಾವು ಹೇಳಿದ ಥರನೇ ಮಾಡ್ಕೊಳ್ಳಿ. ಮತ್ತು ಅಂಗಡಿಯಲ್ಲಿರೋದು ಕರೆದಿರೋದು ಎಲ್ಲ ತಂದಿರೋದು, ಶಾಪಲ್ಲಿ ತಂದಿರೋದೆಲ್ಲ ತಿಂದರೆ ಅಷ್ಟೊಂದು ಒಳ್ಳೆಯದಲ್ಲ ಅಲ್ವಾ. ನಮ್ಮ ಮನೇಲಿ ನಾವೇ ಮಾಡ್ಕೊಂಡು ತಿಂದರೆ ಏನೋ ಒಂಥರ ಖುಷಿ. ಮತ್ತು ಮಕ್ಕಳಿಗೂ ಈ ಥರ ಮಾಡಿಕೊಟ್ರೆ ತುಂಬ ಚೆನ್ನಾಗಿ ತಿಂತಾರೆ. ಮತ್ತು ಅಷ್ಟೊಂದು ಗಂಟ್ಲಿಗೆ ಎಲ್ಲ ಒಂದು ಎಫೆಕ್ಟ್ ಆಗೋಲ್ಲ, ಓಕೆನಾ. ಈ ಥರ ಮಳೆಗೆ ಈ ಥರ ಚಕ್ಲಿ ತಿಂತಾ ಟೀ ಕುಡೀರಿ, ಕಾಫಿ ಕುಡೀರಿ, ಓಕೆನಾ. 1 ತಿಂಗಳು ಹೆಚ್ಚಿಗೆ ಬರುತ್ತೆ ಈ ಚಕ್ಲಿ ಮಾಡಿ ಇಟ್ಕೊಂಡ್ರೆ. ನಾ ಹೇಳಿದ ಥರನೇ ಎಲ್ಲ ಸರಿಯಾಗಿ ಕ್ರಮಬದ್ಧವಾಗಿ ಅಳತೆಯಲ್ಲೇ ಹಿಟ್ಟು ತಯಾರು ಮಾಡ್ಕೊಳ್ಳಿ. ಮತ್ತು ಹೆಚ್ಚು ಕಮ್ಮಿ ಮಾಡಿಕೊಂಡು ನನಗೆ ಬೈಕೋಬೇಡಿ, ಓಕೆನಾ. ಇದು ಮುಖ್ಯವಾದ ವಿಷಯ ಆಗಿರುತ್ತೆ ನೋಡಿ. ಏನಾದರೂ ಹೆಚ್ಚು ಕಡಿಮೆ ಹಿಟ್ಟಲ್ಲಿ ಏನಾದರೂ ವ್ಯತ್ಯಾಸ ಮಾಡಿಕೊಂಡ್ರೆ ಮತ್ತು ಹಿಟ್ಟು ಸರಿಯಾಗಿ ಬರಲ್ಲ, ಈ ಥರ ಚಕ್ಲಿನೂ ಆಗಲ್ಲ. ಅದಕ್ಕೆ ನನಗೆ ನೀವು ಬೈಕೋಬೇಡಿ, ಸರಿಯಾಗಿ ನೋಡಿಕೊಂಡು ಈ ಥರ ಚಕ್ಲಿ ಮಾಡಿಕೊಂಡು ನೀವೇ ಮನೇಲಿ ತಿನ್ನಿ, ಓಕೆನಾ. ಓಕೆ, ಈ ಚಕ್ಲಿಯ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಅವ್ರವ್ರ ಇಷ್ಟ. ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಅಂತೂ ಕೊಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ, ಓಕೆನಾ. ಓಕೆ, ಬಾಯ್. ಮತ್ತು ಇದೇ ಥರ ಚಕ್ಲಿ, ಕೋಡ್ಬಳೆ ಮತ್ತು ಕರಿಗೆಡುಬು, ಕರ್ಜಿಕಾಯಿ ಎಲ್ಲ ಒಂದು ವಿಡಿಯೋನ ತೋರಿಸ್ತೀನಿ ಮಾಡಿಬಿಟ್ಟು ಸರಳವಾಗಿ ಸುಲಭವಾಗಿ. ಅದಕ್ಕೋಸ್ಕರ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಓಕೆನಾ. ಓಕೆ, ಬಾಯ್.